ಇನ್ನು ಮಳೆ ಇಲ್ಲದೆ ಜಲಾಶಯ ಒಣಗ್ತಾ ಇದೆ. ಹೀಗಾಗಿ ಬೆಂಗಳೂರಿನ ಸ್ಥಿತಿ ಅಯೋಮಯ ಅನ್ನುವಂತಹ ಪರಿಸ್ಥಿತಿ ಉಂಟಾಗ್ತಾ ಇದೆ. ಕಾವೇರಿ ಜಲಾನಯನದ ಸುತ್ತ ಮುಂಗಾರು ಮಳೆ ಸಂಪೂರ್ಣವಾಗಿ ಕೈಕೊಟ್ಟಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ನೀರಿಗೆ ಹಾಹಾಕಾರದ ಪರಿಸ್ಥಿತಿ ಈಗಲೇ ಆರಂಭ ಆಗಿದೆ. ನೀರನ್ನ ಪೋಲು ಮಾಡುವವರ ವಿರುದ್ಧ ಜಲಮಂಡಳಿ ಸಮರ ಸಾರೋದಕ್ಕೆ ಮುಂದಾಗಿರೋದು. ಬೆಂಗಳೂರಿನಲ್ಲಿ ನೀರು ಪೋಲು ಮಾಡೋದನ್ನ ತಡೆಗಟ್ಟೋದಕ್ಕೆ ದಂಡಾಸ್ತ್ರ ಪ್ರಯೋಗ ಮಾಡೋದಕ್ಕೆ ಜಲಮಂಡಳಿ ನಿರ್ಧಾರ ಮಾಡಿದೆ. ನಿಯಮ ಮೀರಿದ್ರೆ ದಂಡ ಫಿಕ್ಸ್. ಕಾವೇರಿ ನೀರು ಅನ್ಯ ಕಾರ್ಯಕ್ಕೆ ಬಳಕೆ ಮಾಡಿದ್ರೆ 5,000 ರೂಪಾಯಿ ದಂಡವನ್ನ ಕಟ್ಟಬೇಕಾಗುತ್ತೆ. ಕಾವೇರಿ ನೀರು ಕೇವಲ ಕುಡಿಯೋದಕ್ಕೆ ಮಾತ್ರ ಬಳಕೆ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ನೀಡಲಾಗಿದೆ. ಈಜುಕೊಳಗಳಿಗೆ ಕುಡಿಯುವ ನೀರನ್ನ ಬಳಕೆ ಮಾಡೋ ಹಾಗಿಲ್ಲ ಅನ್ನುವಂಥ ಸೂಚನೆಯನ್ನು ಕೂಡ ಈಗ ಜಲಮಂಡಳಿ ಕೊಡ್ತಾ ಇದೆ. ಜೂನ್ ಕಳೆದು ಜುಲೈ ಬಂದಿದೆ, ಆದ್ರೂ ಕೂಡ ರಾಜ್ಯದಲ್ಲಿ ವಾಡಿಕೆಯ ಮಳೆ ಆಗಿಲ್ಲ. ಮಳೆಯ ಕೊರತೆ ತೀವ್ರವಾಗಿ ಕಾಡ್ತಾ ಇದೆ. ಹೀಗಾಗಿ ಜಲಾಶಯಗಳಲ್ಲಿ ನೀರು ಬಹಳಷ್ಟು ಕಡಿಮೆ ಇದೆ. ಸೊ ಇದರಿಂದಾಗಿ ಈಗ ಜಲಮಂಡಳಿ ದಂಡಾಸ್ತ್ರಕ್ಕೆ ಮುಂದಾಗಿರೋದು. ನೀರನ್ನ ಪೋಲು ಮಾಡದೇ ಇರುವಂತ ರೀತಿಯಲ್ಲಿ ಬಳಸಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದೆ. ಜೊತೆಗೆ ಕುಡಿಯುವ ನೀರನ್ನ ಬೇರೆ ಯಾವುದಕ್ಕೂ ಕೂಡ ಬಳಸಬಾರದು ಅನ್ನುವಂತಹ ಸ್ಪಷ್ಟ ನಿರ್ದೇಶನವನ್ನು ಕೊಟ್ಟಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಈಗಾಗಲೇ ವಾಡಿಕೆಯ ಮಳೆ ಆಗಿಲ್ಲ ಜುಲೈ ಬಂದರೂ ಕೂಡ. ಹೀಗಾಗಿ ಮುಂದಿನ ಬೇಸಿಗೆಯನ್ನು ಎದುರಿಸೋದು ಹೇಗೆ ಅನ್ನುವಂಥ ಆತಂಕ ಇದೆ. ಸೊ ಈಗ ಇದೇ ಸಂದರ್ಭದಲ್ಲಿ ಜಲಮಂಡಳಿ ಕೂಡ ಅಷ್ಟೇ ನೀರನ್ನ ಪೋಲ್ ಮಾಡುವಂಥವರಿಗೆ ಈಗ ಸಾಕಷ್ಟು ಎಚ್ಚರಿಕೆಯನ್ನು ಕೊಟ್ಟಿರೋದು. ಯಾವೆಲ್ಲ ರೀತಿಯಾಗಿ ಮುನ್ನೆಚ್ಚರಿಕೆಯನ್ನು ವಹಿಸೋದಕ್ಕೆ ಈಗ ಜಲಮಂಡಳಿ ಮುಂದಾಗಿದೆ? ಮಧುಕರ್, ಮುಂಗಾರು ಮಳೆಯ ಪ್ರಮಾಣದಲ್ಲಿ ಉಂಟಾಗಿರುವಂತಹ ವ್ಯತ್ಯಯ ಹಾಗೂ ನಗರದ ಕುಡಿಯುವ ನೀರಿನ ಭದ್ರತೆ ಗಮನದಲ್ಲಿಟ್ಟುಕೊಂಡು ಇದೀಗ ಜಲಮಂಡಳಿ 3 ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಹೇಳಿ ಆದೇಶವನ್ನ ಹೊರಡಿಸಿರುವಂತದ್ದು. ಯಾಕಂದ್ರೆ ಈಗಿರುವಂತಹ ಜಲಾಶಯಗಳಲ್ಲಿ ಕುಡಿಯುವ ನೀರಿನ ಪ್ರಮಾಣ ಅತ್ಯಂತ ಕಡಿಮೆ ಇರುವಂತದ್ದು. ಇದೇ ಇರುವಂತಹ ನೀರನ್ನ ಮುಂದಿನ 3-4 ತಿಂಗಳ ಕಾಲ, ಅಂದ್ರೆ ಸರಿಯಾದಂತಹ ಮಳೆ ಬರುವವರೆಗೂ ಕೂಡ ಅದೇ ನೀರನ್ನ ಬೆಂಗಳೂರು ನಗರ ಜನಕ್ಕೆ ಸರಬರಾಜು ಮಾಡಬೇಕು. ಹೀಗಾಗಿ ಇರುವಂತಹ ಕುಡಿಯುವ ನೀರನ್ನ ಯಾರು ಕೂಡ ವೇಸ್ಟ್ ಮಾಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಏನು ಕಾವೇರಿ ನೀರು ಬರುತ್ತೆ, ಆ ಕಾವೇರಿ ನೀರಿನಲ್ಲಿ ವಾಹನವನ್ನು ತೊಳೆಯೋದು, ಉದ್ಯಾನವನಗಳಿಗೆ ಕಾವೇರಿ ನೀರನ್ನು ಬಿಡುವಂತದ್ದು, ಅಥವಾ ರಸ್ತೆ ಅಥವಾ ಪಾದಚಾರಿ ಮಾರ್ಗಗಳಿಗೆ ಆ ನೀರನ್ನ ಸುಖ ಸುಮ್ಮನೆ ಹಾಳು ಮಾಡುವಂತ ಕೆಲಸ ಮಾಡಿದ್ರೆ ಅವರಿಗೆ 5,000 ರೂಪಾಯಿ ದಂಡ ಹಾಕುವಂತ ಕೆಲಸವನ್ನ ಜಲಮಂಡಳಿ ಮಾಡುತ್ತೆ. ಮತ್ತೆ ಅದೇ ರೀತಿಯಾಗಿ ಮತ್ತೊಂದು ಸತಿ ತಪ್ಪನ್ನ ಮಾಡಿದ್ರೆ ಪ್ರತಿದಿನ 500 ರೂಪಾಯಿ ಅಂತೆ. ಜೊತೆಗೆ ಅವರಿಗೆ ಏನ್ ನೀರು ಬಿಡ್ತಿದ್ರು ಪ್ರತಿನಿತ್ಯ ಅದರ 50 ಪ್ರಮಾಣ ನೀರನ್ನ ಕಡಿತಗೊಳಿಸುವಂತಹ ಒಂದು ಕೆಲಸಕ್ಕೆ ಇದೀಗ ಜಲಮಂಡಳಿ ಮುಂದಾಗಿರುವಂತದ್ದು. ಯಾಕಂದ್ರೆ ಕುಡಿಯೋ ನೀರಿನಿಂದ ಉದ್ಯಾನವನವನ್ನ ಬೆಳೆಸುವಂತಹ ಜನ ಬೆಂಗಳೂರಲ್ಲಿ ಜಾಸ್ತಿ ಇದ್ದಾರೆ. ಜೊತೆಗೆ ಸ್ವಿಮ್ಮಿಂಗ್ ಪೂಲ್ಗಳಿಗೆ ಈ ಕಾವೇರಿ ನೀರನ್ನ ಬಳಕೆ ಮಾಡುವಂತಹ ಪ್ರಮಾಣ ಹೆಚ್ಚಿತ್ತು. ಹೀಗಾಗಿ ಖಾಸಗಿ ಮತ್ತೆ ಸರ್ಕಾರಿ ಏನ್ ಈಜುಕೊಳಗಳಿದಾವೆ ಅವ್ರು ಯಾರು ಕೂಡ ಕುಡಿಯೋ ನೀರನ್ನ ಬಳಕೆ ಮಾಡಬಾರ್ದು. ಒಂದೊಮ್ಮೆ ಮಾಡಿದ್ರೆ ಆ ಒಂದು ಈಜುಕೊಳಗಳು ಕೂಡ 5,000 ರೂಪಾಯಿ ದಂಡ ಹಾಕುವಂತ ಕೆಲಸವನ್ನ ಜಲಮಂಡಳಿ ಮಾಡುತ್ತೆ. ಜೊತೆಗೆ ಈ ಕಟ್ಟಡ ಕಾರ್ಮಿಕರೇನಿದ್ದಾರೆ, ಈ ಅಪಾರ್ಟ್ಮೆಂಟ್ ನಿರ್ಮಾಣ ಆಗಿರ್ಬೋದು, ಮನೆಗಳಾಗಿರ್ಬೋದು, ವಾಣಿಜ್ಯ ಕಟ್ಟಡಗಳಾಗಿರ್ಬೋದು, ಮತ್ತೆ ಸರ್ಕಾರಿ ಕಟ್ಟಡ ಇದ್ದಾರೆ, ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಅವರ ನಲ್ಲಿಗಳಿಗೆ ಏರಿಯೇಟರ್ ಗಳನ್ನ ಅಳವಡಿಕೆ ಮಾಡಬೇಕು. ಇದರಿಂದಾಗಿ ಸರಿಸುಮಾರು 30-40% ನೀರನ್ನ ಕಡಿಮೆ ಬಳಕೆ ಮಾಡಿಕೊಳ್ಳೋದಕ್ಕೆ ಏರಿಯೇಟರ್ ಗಳು ಕೂಡ ಅನುಕೂಲ ಆಗುತ್ತೆ ಅನ್ನೋದು ಜಲಮಂಡಳಿಯ ಒಂದು ಆದೇಶ ಆಗಿರುವಂತದ್ದು. ಹೀಗಾಗಿ ಜಲಮಂಡಳಿ ಈ 3 ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು ಅಂತ ಹೇಳ್ಬಿಟ್ಟು ಈಗ ಆದೇಶನ ಮಾಡಿದೆ. ಒಂದೊಮ್ಮೆ ಯಾರಾದ್ರೂ ಬೆಂಗಳೂರಿನ ಜನ ಕುಡಿಯೋ ನೀರನ್ನ ಸುಖ ಸುಮ್ಮನೆ ಹಾಳು ಮಾಡೋದು ಕಂಡು ಬಂದರೆ ಜಲಮಂಡಳಿ ಸಿಬ್ಬಂದಿಗಳು ಅವರಿಗೆ 5,000 ರೂಪಾಯಿ ದಂಡವನ್ನ ಹಾಕ್ತಾರೆ. ನಂತರದಲ್ಲಿ ಮತ್ತೆ ಅದೇ ತಪ್ಪನ್ನ ಮಾಡಿದ್ರೆ ಪ್ರತಿನಿತ್ಯ 500 ರೂಪಾಯಿ ದಂಡ. ಜೊತೆಗೆ ಪ್ರತಿನಿತ್ಯ ಏನವ್ರ ಮನೆಗೆ ನೀರನ್ನು ಸರಬರಾಜು ಮಾಡ್ತಾ ಇದ್ರು ಅದರ ಪ್ರಮಾಣವನ್ನ ಕಡಿಮೆ ಮಾಡೋದಕ್ಕೆ ಈಗ ತೀರ್ಮಾನ ಮಾಡ್ಕೊಂಡಿದೆ. ಬರ್ತದೆ. ಓಕೆ, ಥ್ಯಾಂಕ್ ಯು ಮುತ್ತಪ್ಪ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.